ನಮಸ್ತೆ. 3/11/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತು ತ್ರಯೋದಶಿ ತಿಥಿ ಇದೆ. ರಾತ್ರಿ 2 ಗಂಟೆ 6 ನಿಮಿಷದವರೆಗೂ. ಆನಂತರ ಚತುರ್ದಶಿ. ಇವತ್ತಿನ ನಕ್ಷತ್ರ ಉತ್ತರಾಭಾದ್ರ. ಶುಭ ನಕ್ಷತ್ರ. ಶುಭ ಕಾರ್ಯಗಳನ್ನು ಮಾಡುವುದು. ಮಧ್ಯಾಹ್ನ 3 ಗಂಟೆ 5 ನಿಮಿಷದವರೆಗಿದೆ. ಆನಂತರ ಬರೋದು ರೇವತಿ ನಕ್ಷತ್ರ. ಉತ್ತರಾಭಾದ್ರ ನಕ್ಷತ್ರ ಇರುವವರೆಗೂ ಅಂತಂದರೆ ಮಧ್ಯಾಹ್ನ 3-5ವರೆಗೂ ಕಾರ್ಯಸಿದ್ಧಿ ಉಂಟು. ಆನಂತರ ಬರುವ ರೇವತಿ ನಕ್ಷತ್ರ ಕುಲವೃದ್ಧಿ ಅಭಿವೃದ್ಧಿ ಎರಡೂ ಕೊಡ್ತದೆ. ಹಂಗಾಗಿ ಇವತ್ತಿನ ದಿನ ಶುಭವಾಗಿದೆ. ವಾರ ಸೋಮವಾರ, ತ್ರಯೋದಶಿ, ಉತ್ತರಾಭಾದ್ರ ನಕ್ಷತ್ರ, ಸಾಯಂಕಾಲ ಆದರೆ ರೇವತಿ, ಈ ರೀತಿ ಎಲ್ಲವೂ ಶುಭವಾಗಿರೋದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಅಡ್ಡಿ ಇಲ್ಲ. ಇದರಲ್ಲಿ 100% ಶುಭ ಸಮಯ ನೋಡೋಣ. 6:14 7:39, 9:10 10:34, 12:05 12:24, ಮಧ್ಯಾಹ್ನ 1:15 2:44, ಮಧ್ಯಾಹ್ನ 3:35 ರಾತ್ರಿ ಅಂದರೆ 10 ಗಂಟೆ 48 ನಿಮಿಷದವರೆಗೂ ಕೂಡ ಶುಭವಾಗಿದೆ. ನಂತರ ರಾತ್ರಿ 1:38 ಮೇಲೆ 1:48 10 ನಿಮಿಷ ಚೆನ್ನಾಗಿದೆ. ಮತ್ತು ಲೇಟ್ ನೈಟ್ 3:18 ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ. ಈ ದಿನದಲ್ಲಿ ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:14 9:38ವರೆಗೂ ಉತ್ತರಾಭಾದ್ರ ನಕ್ಷತ್ರ 3ನೇ ಪಾದ ಮೀನರಾಶಿ. 9:38 ಮಧ್ಯಾಹ್ನ 3:05ವರೆಗೂ ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದ. ಮಧ್ಯಾಹ್ನ 3:05 ಮೇಲೆ ರಾತ್ರಿ 8:30ವರೆಗೂ ರೇವತಿ ನಕ್ಷತ್ರ 1ನೇ ಪಾದ. ರಾತ್ರಿ 8:30 ಮೇಲೆ ರಾತ್ರಿ 1:53ವರೆಗೂ ರೇವತಿ ನಕ್ಷತ್ರ 2ನೇ ಪಾದವಿದೆ. ಆನಂತರ ಅಂದರೆ 1:53 ಮೇಲೆ ಬೆಳಗ್ಗೆವರೆಗೂ ಕೂಡ ರೇವತಿ ನಕ್ಷತ್ರವೇ 3ನೇ ಪಾದವಿದೆ. ಹಂಗಾಗಿ ನಕ್ಷತ್ರ ಪಾದಗಳನ್ನ ತಿಳ್ಕೊಂಡು ಒಂದು ವೇಳೆ ಮಕ್ಕಳು ಹುಟ್ಟಿದ್ರೆ ಅದನ್ನು ಸರಿ ಮಾಡ್ಕೋಬೋದು. ಇಷ್ಟೆಲ್ಲ ತಿಳ್ಕೊಳ್ಳಿ. ಇದರಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಆ 100% ಅಶುಭ ಸಮಯ ಅಂತಂದರೆ 7:41 ಬೆಳಗ್ಗೆಯಿಂದ 9:08 ರಾಹು ಕಾಲ. 7:41 9:08ವರೆಗೂ ಅಂತಂದಾಗ ದೇವರ ಪೂಜೆ ಮಾಡ್ಬೋದು, ಅದಕ್ಕೆ ಅಡ್ಡಿ ಇಲ್ಲ. ಮುಹೂರ್ತ ಕಾರ್ಯಗಳು ಬೇಡ. 10:36 12:03 ಯಮಕಂಡ ಕಾಲವಿದೆ. 12:26 1:13ವರೆಗೂ ದುರ್ಮುಹೂರ್ತ. ಮತ್ತು ಅದರಲ್ಲೇ ಕಂಟಿನ್ಯೂ ಆಗಿ 2:46 3:33ವರೆಗೂ ಕೂಡ ಒಂದು ದುರ್ಮುಹೂರ್ತ ಇದೆ. ಹಂಗಾಗಿ 12:25 3:15ವರೆಗೂ ಸಮಯ ಉತ್ತಮವಾಗಿಲ್ಲ. ರಾತ್ರಿ 10:50 12:59ವರೆಗೂ ಮೃತ್ಯು ಪಂಚಕ. ರಾತ್ರಿ 12:03 ರಾತ್ರಿ 1:36ವರೆಗೂ ವಿಷಕಾಲ. ರಾತ್ರಿ 1:50 ಮೇಲೆ 3 ಗಂಟೆ 16 ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದಾಗಿ ರೇವತಿ ನಕ್ಷತ್ರದವರೆಗೂ ಮಾತ್ರ ದೋಷ ಬರುತ್ತದೆ ಆ ಸಮಯದಲ್ಲಿ. ಅಂದರೆ ಇದು ರಾತ್ರಿ 1:50 3:16. ಇದರಲ್ಲಿ ಖಂಡಿತವಾಗಿಯೂ ಇದರಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ ಸ್ವಲ್ಪ ದಶಾಭುಕ್ತಿಗಳು ಅಂಥದ್ದೆಲ್ಲ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂತಂದರೆ ಗಾಡಿ ಚಾಲಕರು ಇವರೆಲ್ಲ ಸ್ವಲ್ಪ ಗಮನ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.